ಪರ್ಸನಲ್ ಚಾನೆಲ್ಗೆ ಸ್ವಾಗತ. ನಾನು ಸಲ್ಮಾ. ಈಗ ನೋಡೋಣ ಈ ಕ್ಷಣದ ಸುದ್ದಿಗಳು. 1.25 ಕೋಟಿ ಒಡವೆ ಸಾಲ ಪಂಗನಾಮ ಕುರಿತಂತೆ ನಾಗಮಂಗಲ ವಿಎಸ್ಎಸ್ಎನ್ ಸಂಘದ ಅಧಿಕಾರಿಗಳು ಹಾಗೂ ಷೇರುದಾರರ ನಡುವೆ ಜಟಾಪಟಿ ಗಲಾಟೆ ನಡೆದಿದೆ. ಇಂದು ನಡೆದ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಂಪರಾಜಪ್ಪರವರನ್ನು ಷೇರುದಾರರು ತರಾಟೆಗೆ ತೆಗೆದುಕೊಂಡರು. ನಾಗಮಂಗಲ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 2013-14ರಿಂದ ಕೋಟಿ ಲೆಕ್ಕದಲ್ಲಿ ಆಭರಣ ಸಾಲ ಎಂದು ತೋರಿಸಿಕೊಂಡು ಪ್ರತಿ ವರ್ಷ ದಾಖಲೆಯಲ್ಲಿ ದಾಖಲಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪ್ರತಿ ವರ್ಷದಂತೆ ಲೆಕ್ಕದಲ್ಲಿ ನಿಮ್ಮದೇ ಆದಂಥ ದಾಖಲೆಗಳನ್ನು ಬರೆದುಕೊಳ್ಳುತ್ತಿದ್ದೀರಿ. ನಿಯಮಬದ್ಧವಾಗಿ ಆಡಿಟ್ ವರದಿಯನ್ನು ಮಾಡಿಸಿಲ್ಲ. ಸಂಘದ ಕಡತಗಳು ಮಾಯವಾಗಿವೆ. ಷೇರುದಾರರು ಅಡ ಇಟ್ಟ ಒಡವೆಗಳು ಬ್ಯಾಂಕಿನಲ್ಲಿ ಬರೋಬ್ಬರಿ 1,25,00,000 ಒಡವೆ ಕಣ್ಮರೆಯಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಿಲ್ಲ. ಕೇವಲ 16 ಗ್ರಾಂ ಮಾತ್ರ ಇರುತ್ತದೆ. ಕಾಟಾಚಾರದ ಹೇಳಿಕೆ ನೀಡುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೊಸೈಟಿಯ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಂಪರಾಜಪ್ಪ ಮಾತನಾಡಿ, ಲಾಕರ್ನಲ್ಲಿ 1,25,00,000 ಒಡವೆಗಳು ಲೆಕ್ಕದಲ್ಲಿ ಇದ್ದು ಅದನ್ನು ಅಧಿಕಾರಿಗಳ ಜೊತೆಗೂಡಿ ತೆರೆದಾಗ 16 ಗ್ರಾಂ ಇರುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ. ಈ ಸಂಬಂಧ ಆಡಳಿತ ಮಂಡಳಿ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ವಹಿಸುತ್ತೇವೆ ಎಂದು ಹೇಳಿದರು. ಷೇರುದಾರರ ಆಕ್ರೋಶಕ್ಕೆ ಮಣಿದ ಅಧ್ಯಕ್ಷ ಎಂವಿ ಕೃಷ್ಣಪ್ಪ ಮಾತನಾಡಿ, ಸಂಘದ ಸರ್ವ ಸದಸ್ಯರ ತೀರ್ಮಾನದಂತೆ ಸಹಕಾರ ಕಾಯ್ದೆ 64ರ ಅಡಿಯಲ್ಲಿ ತನಿಖೆ ಮಾಡಿಸುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ.